So hello, welcome back to my YouTube channel, guys. ನಾವು ಇವತ್ತು ರಿವ್ಯೂ ಕೊಡೋಕೆ ಬಂದಿರೋದು ನಮ್ಮ ಮನೆ ಹತ್ರ ಇರೋ ಚಿಕನ್ ಮಾಯಾ ಅಂತ ಬಂದಿದ್ದೀವಿ ನೋಡಿ. ಫುಡ್ ಕಾರ್ಟು ಟೇಸ್ಟ್ ಅವತ್ತಿಂದ ನೋಡಬೇಕು ಅಂದ್ಕೊಂಡಿದ್ವಿ. ಇವತ್ತು ಬಂದಿದ್ದೀವಿ ಫೈನಲಿ. ಇವತ್ತು ಬಂದಿದ್ದೀವಿ, ಅವತ್ತಿಂದ ಅನ್ಕೋತಾನೆ ಇದ್ವಲ್ಲ. ಇವಾಗ ಚಿಕನ್ ಬಿರಿಯಾನಿ ಯಾವ್ದು ಬೇಕು? ಹಾಂ, ಎರಡು ಕುಷ್ಕ ಕಬಾಬ್ ಅಷ್ಟು ಫುಲ್ಲು ಆಯಿತಾ ಗಾಯ್ಸ್. ನೋಡಿ ಕ್ಲೀನಾಗಿದೆ, ಫುಟ್ಪಾತ್ ಮೇಲೆ ಆದ್ರೂ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಲ್ವಾ? ಹಾಂ, ಲೆಮನ್ ಕಬಾಬ್ ಸೇಮ್ ರೈಟು. ಲೆಮನ್ ಕಬಾಬ್ ಮಿಕ್ಸ್ ಕೊಡ್ತೀರಾ? ಲೆಮನ್ನು ನಾರ್ಮಲ್ ಅದೆಲ್ಲ ನಾರ್ಮಲ್ ಅಷ್ಟೇನಾ? ನಾರ್ಮಲ್ ಅಷ್ಟೇ ಅಂತ. ಲೆಮನ್ ಕಬಾಬ್, ಚಿಕನ್ ಕಬಾಬ್, ಆಂಧ್ರ ಚಿಲ್ಲಿ ಚಿಕನ್, ಆಂಧ್ರ ಚಿಲ್ಲಿ ಚಿಕನ್. ಬಾ ಕೂತ್ಕೋ. ಹುಯ್ ಜಾಗ ಅಲ್ವಾ? ಕ್ಲೀನಾಗಿ ಇಟ್ಕೊಂಡವ್ರೆ ಪ್ಲೇಸ್, ಕ್ಲೀನಾಗಿ ಇಟ್ಕೊಂಡವ್ರೆ. ಫುಟ್ಪಾತ್ ಮೇಲೆ ಆದ್ರೂ ಮಸ್ತಾಗಿ ಇಟ್ಕೊಂಡವ್ರೆ. ನೋಡಿ ನೋಡಿ ಎಷ್ಟು ಕ್ಲೀನಾಗಿದೆ ಇದು. ಹಾಂ ಗೈಸ್, ಇವಾಗ ಆರ್ಡರ್ ಬಂದಮೇಲೆ ಸಿಗ್ತೇವೆ. ನೋಡಿ ಮಸ್ತಾಗಿದೆ. ಕುಷ್ಕ ಹೇಳಿದ್ದೀವಿ, ಹಾಫ್ ಕಬಾಬ್ ಹೇಳಿದ್ದೀವಿ. ಇಬ್ರಿಗೂ ಒಂದೊಂದು ಕುಷ್ಕ, ಹಾಫ್ ಕಬಾಬ್ ಹೇಳಿದ್ದೀವಿ. ಚೆನ್ನಾಗಿದೆ ಟೇಸ್ಟು ಕಬಾಬ್. ಕುಷ್ಕ ತಿಂದಿಲ್ಲ ಇನ್ನು. ರೈಸ್ ಕುಷ್ಕ ತಿನ್ನೋಣ. ಒಂದು ಪೀಸ್ ಬಿದ್ದಿದೆ ಕುಷ್ಕ. ಫಸ್ಟ್ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ನೋಡು, ಫಸ್ಟ್ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಬಿರಿಯಾನಿ ಸಕ್ಕತ್ತಾಗಿದೆ. ಈಗ ಕುಷ್ಕ ಟೇಸ್ಟ್ ಮಾಡೋಣ. ಕುಷ್ಕ ಅಂತೂ ಅಲ್ಟಿ, ಬಿರಿಯಾನಿಗಿಂತ ಸಕ್ಕತ್ತಾಗಿದೆ ಕುಷ್ಕ. ರೈಸ್ ನಾನು ಟೇಸ್ಟ್ ಮಾಡ್ತೀನಿ ಈಗ. ಚೆನ್ನಾಗಿದೆ. ಇವಾಗ ಕಬಾಬ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಕಬಾಬು ಚೆನ್ನಾಗಿದೆ. ಕಬಾಬು ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕ್ತಿದ್ದಾರೆ. ಒಳ್ಳೆ ಟೇಸ್ಟ್ ಇದೆ. ಯಾರು ಈ ಕಡೆ ಬಂದರೆ ವಿಜಯನಗರ, ನಾಗರಬಾವಿ ಈ ಸೈಡೆಲ್ಲ ಬಂದರೆ ಚಂದ್ರಳ್ಳಿ ಊಟಕ್ಕೆ ಬನ್ನಿ ಒಂದ್ಸತಿ. ಫುಡ್ ಸ್ಟ್ರೀಟಿಗೆ ಬಂದು ಚಂದ್ರಳ್ಳಿ ಊಟ ಫುಡ್ ಸ್ಟ್ರೀಟು ಈಗ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ ಎದುರುಗಡೆ ಹಾಕಿರ್ತಾರೆ ನೋಡಿ. ಬಂದು ಎಲ್ಲ ಟೇಸ್ಟ್ ಮಾಡಿ. ಸಕ್ಕತ್ತಾಗೈತೆ, ಸಕ್ಕತ್ತಾಗೈತೆ. ಕುಷ್ಕನೂ ಇನ್ನೂ ಚೆನ್ನಾಗೈತೆ. ಟೇಸ್ಟ್ ಎಲ್ಲ ಮಸ್ತು, ಅಲ್ಟಿಮೇಟು. ನೋಡಿ ಚಂದ್ರಳ್ಳಿ ಟು ವಿಲೇಜ್ ಬಜಾರ್ ಹತ್ರ ಇಲ್ಲೇ ಹಾಕಿರ್ತಾರೆ ನೋಡಿ. ಬನ್ನಿ. ಕ್ಯಾನಿಲ್ವಾ? ಅದೇನಾ? ಬಿಡೋರು ಎತ್ಕೊಂತೀರಿ. ಬಾಟ್ಲು ತೊಗೊಳ್ಳ? ಎರಡೂ ಚೆನ್ನಾಗೈತೆ. ಬಿಸಿ ಬಿಸಿ ಇದೆ, ಒಳ್ಳೆ ಟೇಸ್ಟ್ ಇದೆ. ಆ ಮಸಾಲೆ ಎಲ್ಲ ಪರ್ಫೆಕ್ಟಾಗಿದೆ ಇದಕ್ಕೆ ರೈಸ್ಗೆ. ಹಂಗೆ ಒಂದೊಂದು ಪೀಸ್ ಸಿಗ್ತಾಯಿದೆ. ಅವಾಗ ಬಿರಿಯಾನಿ ಸಿಗ್ನಿಲ್ಲ ಅಂದರೆ ಕುಷ್ಕ ನೋಡಿ ಅಷ್ಟು ಚೆನ್ನಾಗೈತೆ. ನನಗೆ ಎರಡು ಇಷ್ಟ ಆಯಿತು.
ಇಲ್ಲಿ ನೋಡಿ ಪರವಾಗಿಲ್ಲ, ಜಾಗನೂ ಕ್ಲೀನಾಗೈತೆ. ಬಂದು ಎಲ್ಲರೂ ಟೇಸ್ಟ್ ಮಾಡಿ ನೋಡಿ. ಏನು ನೋಡಿ ಫುಟ್ಪಾತಲ್ಲಿ ಟೇಬಲ್ ಎಲ್ಲ ಹಾಕಿ ನೀಟಾಗಿ ಕೂರಿಸೋರೆ. ಈ ಥರ ಇದ್ದರೆ ಏನು ಬೀದಿ ವ್ಯಾಪಾರಿಗಳಿಗೆಲ್ಲ ಒಳ್ಳೆ ಜಾಗ ಸಿಕ್ಕಂಗೆ ಆಗುತ್ತೆ, ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾನು ಟೇಸ್ಟ್ ಮಾಡ್ತೀನಿ. ಶೇರ್ವಾದಲ್ಲಿ ಇನ್ನೂ ಸಕ್ಕತ್ತಾಗೈತೆ. ನೋಡೋಣ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಟೇಸ್ಟ್ ನೋಡೋಣ ಫಸ್ಟು. ಇದರಲ್ಲೂ ಚೆನ್ನಾಗಿದೆ, ಬಟ್ ಒಳ್ಳೆ ಟೇಸ್ಟ್ ಇದೆ ಸಾಂಬಾರು ಹಾಕೊಂಡ್ಮೇಲೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಮಸ್ತಾಗೈತೆ. ಇಲ್ಲಿ ಮೊಸರು ಬಜ್ಜಿ ಇಟ್ಟಿದ್ದಾರೆ, ಮೊಸರು ಬಜ್ಜಿ ಹಾಕೊಳ್ಳೋಣ. ರಾಯ್ತ ಮೊಸರು ಬಜ್ಜಿ ಅಲ್ಲ, ಮಜ್ಜಿಗೆ ಬಜ್ಜಿ. ಅಲ್ಟಿ ತಾಜ್ ಹೋಟೆಲಲ್ಲೂ ಇರಲ್ಲ ಈ ಥರ ಟೇಸ್ಟು. ಚೆನ್ನಾಗೈತಲ್ಲ. ಇದು ಯಾವ ದೊಡ್ಡ ರೆಸ್ಟೋರೆಂಟಲ್ಲೂ ಈ ಥರ ಟೇಸ್ಟು ಸಿಗಲ್ಲ. ಇಲ್ಲ ಕುತ್ಕೊಳ್ಳೋಕೆ ಜಾಗ ಇರುತ್ತೆ ಹೊರತು ಟೇಸ್ಟ್ ಈ ಥರ ಸಿಗಲ್ಲ. ಇಲ್ಲಿ ನೋಡಿ, ಇದು ಮೊಸರು ಬಜ್ಜಿ ಅಲ್ಲ, ಮಜ್ಜಿಗೆ ಬಜ್ಜಿ ಆಗ್ಬಿಟ್ಟೈತೆ. ಜಾಸ್ತಿ ನೀರು ಹಾಕ್ಬಿಟ್ಟಿದ್ದಾರೆ, ಬಟ್ ಚೆನ್ನಾಗೈತೆ. ನಂಗೆ 3 ಪ್ಲೇಟು ತಿಂತಿದ್ದ, ಅಷ್ಟು ಚೆನ್ನಾಗಿದೆ. 3 ಪ್ಲೇಟು ಇಲ್ಲಾಂದರೆ 2 ಪ್ಲೇಟ್ ತಿಂತಿದ್ದ. ರಾಹುಲ್ ಇದ್ದಿದ್ದೀರ ಪಕ್ಕ ನೋಡ್ತಾ ಇರ್ತಾನೆ ವ್ಲಾಗ್ನ, ಟಿ ವಿಲೇ ನೋಡ್ತಾ ಇರ್ತಾನೆ. ಇದನ್ನು ಲೈವ್ ಹೊಂಟೋಗಿ ಇದನ್ನು ಲೈವ್ ಬೇಡ ಗಾಯ್ಸ್. ನೀವು ಬಂದ್ಬಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ಬಂದಿದೆ ಅಂತ. ಅಷ್ಟು ಚೆನ್ನಾಗಿದೆ. 3 ಪೀಸ್ ಐತೆ. ಕುಷ್ಕ ಅಂದರೆ ಬರೀ ರೈಸ್ ಕೊಡ್ತಾರೆ ಬಿರಿಯಾನಿಲೇ. ಬಿರಿಯಾನಿ ಆದರೆ ಫುಲ್ ಪೀಸ್ ಜೊತೆ ಕೊಡ್ತಾರೆ. ಅಷ್ಟೇ ಡಿಫ್ರೆಂಟು, ಏನಿಲ್ಲ. ಒಂದು ತಗೊಳ್ಳಿ 2 ಲಾಭ ಹೊಡಿಯುತ್ತೆ. ನಂದೇನು ಅದೃಷ್ಟನೇ ಚೆನ್ನಾಗಿಲ್ಲ ಅನಿಸುತ್ತೆ. ಅಲ್ಲಿ ನೋಡಿದ್ರೆ KFCಲಿ ಏನೋ ಕೋಕ್ ಬೀಳಿಸ್ದೆ. ಸೊ ಸಾರಿ ಭಯ ಚಲ್ಬಿಟ್ಟು ಏನಾಗಲ್ಲ ಬಿಡು, ಇಟ್ಕೊತಾರೆ. ಬಿರಿಯಾನಿಗೆ ಆನೇನಿಲ್ಲ ಅಂದರೆ ಟೇಸ್ಟೇ ಇರಲ್ಲ. ಮಸ್ತು ಸುತ್ತೀನಿ ತೊಗೊಳ್ಳಿ. ಇಲ್ಲೇ ಎದುರುಗಡೆನೇ ಪಾರ್ಕ್ ಐತೆ. ಸಖತ್ತು ಸೈಲೆಂಟಾಗಿ ಐತೆ ಮಾತ್ರ ಅಲ್ಲ. ಆ ವಿಜಯನಗರದಲ್ಲಿ ಕ್ರೌಡು. ಗೈಸ್ ಇವಾಗ ರೈಸ್ ಒಂದು ಸ್ವಲ್ಪ ಐತೆ. ಆಕಾಶ್ ಬ್ರೋದು ಇನ್ನೇನೋ ಖಾಲಿ ಆಯಿತು. ಕಬಾಬ್ 1 ಪೀಸ್ ಖಾಲಿ ಮಾಡ್ತಾರೆ. ಇನ್ನಲ್ಲಿ ಆಕಾಶ್ ಬ್ರೋದು ಮುಗೀತು. ಗೈಸ್ ನಂದು ಮುಗೀತು. ಇನ್ನೂ ಅರವಿಂದ್ ಬ್ರೋ ಅವ್ರು ಇನ್ನೂ ಊಟ ಮಾಡೋಕ್ಕಾಗಿಲ್ಲ. ನಾನು ಇನ್ನೂ ಇಷ್ಟೊಂದು ಐತೆ. ಪ್ಲೇಟ್ ನೋಡಿ, ನನ್ನ ಪ್ಲೇಟ್ ನೋಡಿ, ಆಕಾಶ್ ಬ್ರೋ ಪ್ಲೇಟ್ ನೋಡಿ. ಕಬಾಬು ಖಾಲಿ ಆಯಿತು, ಅದೊಂದು ಪೀಸ್ ತಿನ್ಕೋತಾರೆ. ಕಡೆಗೆಲ್ಲ ಇಲ್ಲ 10ಗೆ. ಇದೆಲ್ಲ ವಾತಾವರಣ ಎಲ್ಲ ನೋಡಿ, ಟೇಸ್ಟ್ ಎಲ್ಲ ನೋಡಿ ನಾನು 5 ಸ್ಟಾರ್ಗಿಂತನೂ ಚೆನ್ನಾಗೈತೆ ಅಂತ ಭಾವಿಸಿ ಒಂದು 8.5 ಗಾಯ್ಸ್. ಸೇಮು, ನಾನು ಅಷ್ಟೇ, ಚೆನ್ನಾಗೈತೆ ಗಾಯ್ಸ್. ನೋಡಿ ಇಬ್ಬರು ವೇಸ್ಟ್ ಮಾಡಿಲ್ಲ. ಒಂದಾಗಿದೆ, ಇಬ್ಬರದು ಆಗಿದೆ ಗೈಸ್. ಇವಾಗ ಫೈನಲಿ ಮುಗಿಸ್ಕೊಂಡು ಬೈಯನಿಗೆ ಪೇಮೆಂಟ್ ಆಗಿ 270 ರುಪೀಸ್ ಆಯಿತು. ನನ್ನ ಪ್ರಕಾರ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು, ಆದರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಕ್ವಾಂಟಿಟಿ ಚೆನ್ನಾಗಿತ್ತು, ಪರವಾಗಿಲ್ಲ. ಓಕೆ, ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬೈ ಬೈ, ಸಿ ಯು ಟುಮಾರೋ ಗೈಸ್. ಬಸ್ರಿ ಬೈಕ್ ಆಗೈತೆ, ಬೈಕೇ ಆಗಿರೋದು ತಿರ್ಸ್ತಾ ಇದ್ದೀನಿ. ನಾನು ಹೋಗ್ಲಿ ಮಗು ಎತ್ಕೊಂಡ್ಬಿಟ್ಟು ಹೊಟ್ಟೆಲಿ ಅಂದ್ಬಿಟ್ಟು ಕರ್ಕೊಂಡ್ಬಂದೆ. ಬಸ್ರಿ ಬೈಕ್ ತೀರಿಸ್ಬೇಕು ಇವಾಗ.
ಏನು ಇಲ್ವೇ ಇಲ್ವಲ್ಲ ಏನಿದೆ ಕೇಕು ಸ್ವೀಟು ಏನು ತಿನ್ನೋಣ ಕೇಕ್ಗಳು ನೋಡಪ್ಪ ಏನು ಬಾರಿ ಐತೆ ಚೆಲ್ಬಿಟ್ಟವ್ರೆ ಪ್ಲೇಟಲ್ಲಿ ಚೆನ್ನಾಗಿದೆ ಅಂತ ಅಲ್ವಾ ನನಗೇನಿಲ್ಲ ಯಾರು ತಗೊಂಡು ಅನಿಕೆಗೆ ಎಷ್ಟಣ್ಣ ಅದು ಗೈಸ್ ಫೈನಲಿ ನಂದು ಅನಿಕೆಗೆ ಬಂದೈತೆ ನೋಡಿ ಎಗ್ ಪಪ್ಸು. ಸೊ ಟೇಸ್ಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ಲಾಸ್ಟು ಸ್ವೀಟು ಟಚ್ ಅಪ್ ಕೊಡೋಣ ಅಂದ್ಬಿಟ್ಟು ಹೊಟ್ಟೆಗೆ ಟಚ್ ಅಪ್ ಕೊಡ್ತಾಯಿದ್ದೀವಿ. ಬೆಳಗ್ಗೆಗೂ ಟಚ್ ಅಪ್ ಕೊಡುತ್ತೆ. ಈ ಮ್ಯಾಂಗೋ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ತಿರ್ಗ್ಸಪ್ಪ ಒಂಚೂರು ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿ ಸಕ್ಕದಾಗಿದೆ. ಹನಿ ಏನು ತೇಲ್ಸ್ಬಿಟ್ಟವ್ರೆ, ಹನಿನೋ ಇಲ್ಲ ಫ್ಲೇವರ್ ಹಾಕೋರ ಮ್ಯಾಂಗೋದು ಗೊತ್ತಿಲ್ಲ. ಫ್ಲೇವರ್ ಅನಿಸುತ್ತೆ. ಫ್ಲೇವರ್ ಸುರಿದವ್ರೆ. ಈಗ ನಮ್ಮ ಬ್ರೋವರು ಟೇಸ್ಟ್ ಮಾಡ್ತಾರೆ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಓಹೋ ಜಿನೀತಾ ಇದೆ ಫ್ಲೇವರ್. ರೈಸ್ ವಡೆ ಮ್ಯಾಂಗೋ ಸಕ್ಕತ್ತಾಗೈತೆ ಗೈಸ್. ಟೇಸ್ಟ್ ಅಂತೂ ಭಾರಿ ಆಗೈತೆ. ಬಂದರೆ ಈ ಕಡೆ ಟೇಸ್ಟ್ ಮಾಡಿ ನೋಡಿ. ಚಂದ್ರಲ್ಲೇ ಒಟ್ಟು KFC ಇದೆಯಲ್ಲ ಅದ್ರ ಬ್ಯಾಕ್ ಸೈಡಲ್ಲಿದೆ ಒಂದು ಬೇಕ್ರಿ ಹೆಸರೇನಪ್ಪ ಇದು ಹಮ್ಮಾಸ್ ಬೇಕರಿ. ಹಮ್ಮಾಸ್ ಪೇಸ್ಟ್ರೀಸು ಅದು ಬನ್ನಿ ಟೇಸ್ಟ್ ಮಾಡಿ ನೋಡಿ. ಇವಾಗ ಸಾಸ್ ಹಾಕೊಂಡು 4 ಬಡಿತಾರೆ ಎಗ್ ಪಪ್ಸ್ಗೆ. ಅಲ್ಲ ಇವಾಗ ಖಾರ ತಿನ್ಬಿಟ್ಟು ತಿರ್ಗಾ ಖಾರ ತಿಂದರೆ ಏನು ಅನಿಸಲ್ವಾ? ಅಯ್ಯೋ ಬಿಸ್ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಸುರಿತೈತೆ ಅಂದರೆ ಸಕ್ಕದಾಗೈತೆ ಮತ್ತು ದೇವರಾಣೆ ನಿಜವಾಗ್ಲೂ ಚೆನ್ನಾಯ್ತಾ? ಅಂದ್ಕೊಂಡೆ ಒಳಗಡೆ ಗೈಸ್ ಫುಲ್ಲು ಸೈಲೆಂಟ್ ಏರಿಯಾ ಒಳಗಡೆ ಮಧ್ಯದಲ್ಲಿ ಐತೆ. ಏನೋ ಸರೌಂಡಿಂಗ್ಸಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಐತೆ ಸೈಲೆಂಟ್ ಏರಿಯಾದಲ್ಲಿ. ಆದರೆ ಎಷ್ಟು ರಶ್ ಇರೋದು ಗೊತ್ತಾಯಿತು. ಗೈಸ್ ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಬಂದು ವ್ಲಾಗ್ನ ಎಲ್ಲ ಏನು ಮಾಡ್ತಾಯಿದ್ದೀನಿ.